ಒಂದು ವೀರಶೈವ ಲಿಂಗಾಯತ ಸಮುದಾಯದವರದು, ಅವರದು ಸಂತಸದ ದೃಷ್ಟಿ. ಹಲವು ವರ್ಷಗಳು, ಹಲವು ದಶಕಗಳನ್ನ ನಾವು ಒಂದು ಪುಣ್ಯ ಕಾಲಕ್ಕೋಸ್ಕರ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಂಥದ್ದು ದಾವಣಗೆರೆಯಲ್ಲಿ ಆಯೋಜನೆ ಆಗಿದೆ. ಹಾಗಾಗಿ ಈ ಒಂದು ಶೃಂಗ ಸಮ್ಮೇಳನದ ಮೂಲಕ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ದಯಪಾಲಿಸುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಮ್ಮ ಸಮಾಜದ ಬಂಧುಗಳು ನಿರೀಕ್ಷೆಯನ್ನ ಮಾಡ್ತಾ ಇದ್ರೆ, ಈ ಸಮಾಜ ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗಬಾರ್ದು, ಒಂದುಗೂಡಬಾರ್ದು, ಯಾವಾಗಲೂ ಕೂಡ ಪರಸ್ಪರ ದೂರ ಇರಬೇಕು ಅನ್ನುವಂತ ನಮ್ಮ ವಿರೋಧಿಸುವಂತವರಿಗೆ ಈ ಸಮಾವೇಶ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ಏನು ಆಪರೇಷನ್ ಸಿಂಧೂರ್ ನಡೀತು, ಈಗ ನಡೀತಾ ಇರುವಂತದ್ದು ಆಪರೇಷನ್ ವೀರಶೈವ ಲಿಂಗಾಯತ ಅನ್ನುವಂತ ಒಂದು ರೀತಿಯಲ್ಲಿ ಈ ಸಮಾವೇಶ ಕಾಣ್ತಾ ಇದೆ. ಇವರೆಲ್ಲರೂ ಕೂಡ ಒಗ್ಗಟ್ಟಾಗ್ಬಿಟ್ರೆ ಮುಂದೆ ಈ ರಾಜ್ಯವನ್ನ ಸರಿದಾರಿಗೆ ತರುವಂತ ಎಲ್ಲ ಪ್ರಯತ್ನವನ್ನ ಪಂಚಪೀಠಾಧೀಶರ ನೇತೃತ್ವದಲ್ಲಿ, ಗುರು ವಿರಕ್ತರ ನೇತೃತ್ವದಲ್ಲಿ ಇದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೀರಶೈವ ಲಿಂಗಾಯತ ಪರಂಪರೆ ಶತಮಾನಗಳಿಂದ ಎಲ್ಲ ಸಮುದಾಯಗಳನ್ನ ಕೈ ಹಿಡಿದು ಮೇಲೆತ್ತುವಂತ ಸಂಸ್ಕೃತಿಯನ್ನ ಹೊಂದಿದಂತ ಪರಂಪರೆ. ಹಾಗಾಗಿ ಈ ಒಂದು ಪರಂಪರೆಯ ಮೂಲಕ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನ, ಶಿಕ್ಷಣ ದಾಸೋಹವನ್ನ ಕೊಟ್ಟು ಅನೇಕ ರೀತಿಯ ಎಲ್ಲ ವರ್ಗದ ಜನರಿಗೆ ಕರುಣೆಯನ್ನು ಆಶೀರ್ವಾದ ಮಾಡಿದಂಥವರು ನಮ್ಮ ಗುರುಗಳು. ಹಾಗಾಗಿ ಈ ಒಂದು ಸಮಾವೇಶ ನಾನು ಅನ್ಕೊಂತೀನಿ, ನಮ್ಮ ಶಿವಾಚಾರ್ಯ ಮೂಲಕ ಗುರುವಾಣಿಯನ್ನ ಇಲ್ಲಿ ಧ್ವನಿಯಾಗಿ ಬರುವಂತ ಗುರುವಾಣಿ ಕೋಟಿ ಧ್ವನಿಗಳಾಗಿ ಮನೆಗಳನ್ನ ತಲುಪುವಂತ ಕೆಲಸವನ್ನ ಎಲ್ಲ ಶಿವಾಚಾರ್ಯರು ಮಾಡ್ತಾರೆ ಅನ್ನುವಂತ ನಂಬಿಕೆಯೊಂದಿಗೆ ಇವತ್ತು ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆದು ವಿಶೇಷವಾಗಿ ಆಯೋಜನೆ ಮಾಡಿರುವಂತ ಎಲ್ಲ ನಮ್ಮ ಮುರುಗೇಶಣ್ಣ ಅವರ ನೇತೃತ್ವದಲ್ಲಿ ಇತರ ಎಲ್ಲ ನಮ್ಮ ಸ್ನೇಹಿತರು ಒಳಗೂಡಿ ಮಾಡಿರುವಂತ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನನ್ನನ್ನ ಭಾಗವಹಿಸುವಂತ ಅವಕಾಶವನ್ನ ಮಾಡಿಕೊಟ್ಟಿರುವಂತದಕ್ಕೆ ನಾನು ಭಕ್ತಿಪೂರ್ವಕವಾಗಿ ಅವರೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಪರಮ ಪೂಜ್ಯರೆಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಶರಣಾರ್ಥಿ.